ಇನ್ನು ಖರ್ಗೆ ಅವರಿಗೆ ಸಿಎಂ ಕುರ್ಚಿ ತಪ್ಪಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಸರ ಹೊಂದಿದ್ದಾರೆ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿತ್ತು. ಈ ಬಗ್ಗೆ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಆಗುವಂತಹ ಕನಸು ಅವರ ಮನಸ್ಸಲ್ಲಿ ಇರಲೇ ಇಲ್ಲ. ಸಿಎಂ ಆಗಬೇಕು ಅನ್ನುವಂತಹ ವಿಚಾರ ಅವರ ಮನಸ್ಸಲ್ಲಿ ಇರಲಿಲ್ಲ. ಜನರ ಆಶೀರ್ವಾದದಿಂದ ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ. ಅವರ ಭಾಷಣ ಏನಿದೆ ಅದನ್ನು ಸರಿಯಾಗಿ ಆಲಿಸಿ ನೋಡಿ. ಅವರು ನಮ್ಮ ಪಕ್ಷದ ಬಗ್ಗೆ ಮಾತನಾಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲ ಕೆಲಸ ನನಗೆ ಅಂದರೆ ಇದರಲ್ಲಿ ನಂದು ಲಕ್ಷ್ಯ ಹೆಚ್ಚಿಗಿತ್ತು. ಕೊನೆಗೆ ಹಾಗೂ ಹೀಗೂ ಮಾಡಿ 69ರಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ ಆದೆ. ಸಿಟಿ ಗುಲ್ಬರ್ಗದು ಕಾಂಗ್ರೆಸ್ ಪ್ರೆಸಿಡೆಂಟ್ ಆದೆ. ಅದಾದಮೇಲೆ ನಮ್ಮ ವೈಸ್ ಪ್ರೆಸಿಡೆಂಟ್ KPCCದಾದೆ. ಆಮೇಲೆ KPCC ಅಧ್ಯಕ್ಷನೂ ಆದೆ. ಆಮೇಲೆ ಬಾಕಿದ್ದೆಲ್ಲ ಅವ್ರು ಕೆಲವು ಹೇಳಿದ್ದಾರೆ, ಅದರಾಗ ಅನೇಕ ಸತ್ಯಾಂಶಗಳಿವೆ. ಅಲ್ಲಿಂದ ನಾನು CLP ಲೀಡರಾಗಿ ಸರ್ಕಾರವನ್ನು ತರೋಕ್ಕೆ ಎಲ್ಲ ಪ್ರಯತ್ನ ಮಾಡಿದೆ. ಬಂತು ಸರ್ಕಾರ. ಬಂದ ಕೂಡಲೇ ನಮ್ಮ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾದರು. ಅವರು ಅವಾಗ ಬಂದು ನಮಗೆ ಸೇರಿದ್ದೇ ಒಂದು 4 ತಿಂಗಳ ಮುಂಚೆ ಸೇರಿದ್ರು. ಇದು ನಮ್ಮ ಸೇವೆ ಅಲ್ಲ ಸ್ವಾಮೀಜಿ. ಸಾಹೇಬ್ರು ಏನು ಹೇಳೋದು, ಅದು ಸಂಪೂರ್ಣವಾಗಿ ಮಾತಾಡಿದಾಗ ಇಲ್ಲಪ್ಪ ಅವತ್ತು 4.5 ವರ್ಷ ನಾವೆಲ್ಲರೂ ಸೇರಿ ದುಡ್ದಿದ್ವಿ. ಅದಾದಮೇಲೆ ಹೈಕಮಾಂಡ್ ಅವರು ತೀರ್ಮಾನ ಮಾಡಿ 4 ತಿಂಗಳ ಇದ್ದಾಗ SM ಕೃಷ್ಣ ಅವ್ರು ಬಂದರು. ಅವಾಗ ಅವರಿಗೆ ಅವಕಾಶ ಸಿಕ್ತು. ನಮ್ಮದು ಸ್ವಾಮೀಜಿಯವರೇ ನಾವು ಮಾಡಿದ್ದೆಲ್ಲ ನೀರಿಗೆ ಹೋಯ್ತು ಅಂತ ಅಷ್ಟೇ ಹೇಳಿರೋದು. ಅದಾದಮೇಲೆ ಏನು ಹೇಳ್ತಾರೆ, ಏನೇ ಇರಲಿ ಅದ್ರ ಬಗ್ಗೆ ದೆರ್ ಇಸ್ ನೋ ರಿಗ್ರೆಟ್. ಇವತ್ತೊಬ್ಬ ಸಾಮಾನ್ಯ ಬ್ಲಾಕ್ ಅಧ್ಯಕ್ಷನಾಗಿ ಇವತ್ತು AICC ಅಧ್ಯಕ್ಷನಾಗಿದ್ದೀನಿ. ಪಕ್ಷ ಎಲ್ಲ ಕೊಟ್ಟಿದೆ ನನಗೆ. ಅದೆಲ್ಲ ಮಾತಾಡೋದೆ ಅಪ್ರಸ್ತುತ ಅಂತ ಇಲ್ಲ. ನೋಡಿ, ಈಗ ತಮ್ಮೆಲ್ಲರ ಆಶೀರ್ವಾದದಿಂದ, ಕಲಬುರಗಿ ಜನರ ಆಶೀರ್ವಾದದಿಂದ, ಕರ್ನಾಟಕದ ಜನರ ಆಶೀರ್ವಾದದಿಂದ ಇವತ್ತು ಯಾವ ಸ್ಥಾನ ಸುಭಾಷ್ ಚಂದ್ರ ಬೋಸ್ ಅವರಿದ್ದರು, ಗಾಂಧೀಜಿಯವರಿದ್ದರು ಅಂಥ ಒಂದು ಸ್ಥಾನದಲ್ಲಿ ಇದ್ದಾರೆ. ಅದಕ್ಕೆ ಅವರಿಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು 371J ಅಂತದಿರ್ಬೋದು, ESIC ಅಂತಿರ್ಬೋದು ಮಾಡೋ ಶಕ್ತಿ ಕೊಟ್ಟಿದ್ದೀರಿ ನೀವೆಲ್ಲರೂ. ಈಗ ಸಾಹೇಬ್ರು ಏನು ಹೇಳೋದು, ಅದು ಸಂಪೂರ್ಣವಾಗಿ ಮಾತಾಡಿದಾಗ ಇಲ್ಲಪ್ಪ ಅವತ್ತು 4.5 ವರ್ಷ ನಾವೆಲ್ಲರೂ ಸೇರಿ ದುಡ್ದಿದ್ವಿ. ಅದಾದಮೇಲೆ ಹೈಕಮಾಂಡ್ ಅವರು ತೀರ್ಮಾನ ಮಾಡಿ 4 ತಿಂಗಳ ಇದ್ದಾಗ SM ಕೃಷ್ಣ ಅವ್ರು ಬಂದರು. ಅವಾಗ ಅವರಿಗೆ ಅವಕಾಶ ಸಿಕ್ತು. ನಮ್ಮದು ಸ್ವಾಮೀಜಿಯವರೇ ನಾವು ಮಾಡಿದ್ದೆಲ್ಲ ನೀರಿಗೆ ಹೋಯ್ತು ಅಂತ ಅಷ್ಟೇ ಹೇಳಿರೋದು. ಅದಾದಮೇಲೆ ಏನು ಹೇಳ್ತಾರೆ, ಏನೇ ಇರಲಿ ಅದ್ರ ಬಗ್ಗೆ ದೆರ್ ಇಸ್ ನೋ ರಿಗ್ರೆಟ್. ಇವತ್ತೊಬ್ಬ ಸಾಮಾನ್ಯ ಬ್ಲಾಕ್ ಅಧ್ಯಕ್ಷನಾಗಿ ಇವತ್ತು AICC ಅಧ್ಯಕ್ಷನಾಗಿದ್ದೀನಿ. ಪಕ್ಷ ಎಲ್ಲ ಕೊಟ್ಟಿದೆ ನನಗೆ. ಅದೆಲ್ಲ ಮಾತಾಡೋದೆ ಅಪ್ರಸ್ತುತ ಅಂತ ಇಲ್ಲ. ನೋಡಿ, ಈಗ ತಮ್ಮೆಲ್ಲರ ಆಶೀರ್ವಾದದಿಂದ, ಕಲಬುರಗಿ ಜನರ ಆಶೀರ್ವಾದ